Audio Jungle. ನಮಸ್ಕಾರ. ಇದು ಎಸ್ಸಿಎನ್ ಟಿವಿ ನ್ಯೂಸ್. ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ನಡೆಯುತ್ತಿರುವ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ 3ನೇ ದಿನವೂ ಭಕ್ತಿಭಾವ ಮತ್ತು ಸಂಭ್ರಮದಿಂದ ಸಾಗುತ್ತಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಈ ಮಹೋತ್ಸವದ ಅಂಗವಾಗಿ ಜುಲೈ 19 ಭಾನುವಾರದಂದು ರಾಜವಾಡೆ ಆವರಣದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ಜರುಗಿದವು. ಬೆಳಗ್ಗೆಯಿಂದಲೇ ಶ್ರೀ ದ್ಯಾಮವ್ವ ತಾಯಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಎಲ್ಲೆಡೆಯಿಂದ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾದರು. ಜಾತ್ರೆಯ ವಿಶೇಷವಾಗಿ ಬೆಳಿಗ್ಗೆ 9:30ರಿಂದ ಸಂಜೆಯವರೆಗೆ ಗೀಗಿ ಪದಗಳ ಕಾರ್ಯಕ್ರಮ ನಡೆಯಿತು. ನಂತರ ಬೆಳಿಗ್ಗೆ 10 ಗಂಟೆಗೆ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಭರ್ಜರಿಯಾಗಿ ಆರಂಭಗೊಂಡಿತು. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಪ್ರತಿದಿನವೂ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೋಳೂರು ಗ್ರಾಮದ ಪ್ರಸಿದ್ಧ ಅಡುಗೆ ಭಟ್ಟರಾದ ಮಲ್ಲಣ್ಣ ಬಯ್ಯಾಪುರ ತಿಳಿಸಿದರು. ಭಾನುವಾರದ ಪ್ರಸಾದ ವ್ಯವಸ್ಥೆಯನ್ನು ಸೇವಳಕರ ಹಾಗೂ ಗಾಯಕವಾಡ್ ಕುಟುಂಬದ ಸದಸ್ಯರು ನಿರ್ವಹಿಸಿದರು. ಈ ಸೇವೆಯಲ್ಲಿ ಅನೇಕ ಭಕ್ತರು ಮತ್ತು ಸ್ವಯಂ ಸೇವಕರು ಭಾಗವಹಿಸಿ ಜಾತ್ರೆಯ ಯಶಸ್ಸಿಗೆ ಕೈಜೋಡಿಸಿದರು. ಇಂದು ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 9 ಗಂಟೆಯಿಂದ ಮನರಂಜನಾ ಕಾರ್ಯಕ್ರಮಗಳು ಜರಗಲಿವೆ ಎಂದು ಜಾತ್ರಾ ಸಮಿತಿಯ ಮುಖ್ಯಸ್ಥರು ಮಾಹಿತಿ ನೀಡಿದ್ದಾರೆ. ತಾಳಿಕೋಟೆ ಗ್ರಾಮದೇವತೆ ಜಾತ್ರೆಯ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಎಸ್ಸಿಎನ್ ಟಿವಿ ನ್ಯೂಸ್ ಅನ್ನು ವೀಕ್ಷಿಸುತ್ತಿರಿ. ಯಾಕೆ ಸರ್ ಅದ ಅಲ್ಲಿ ತಗೋ ಮ್ಯಾಗ ಅಲ್ಲಿ ಅದೇ ಮತ್ತೆ ಇಸ್ಕೊಂಡ್ರೆ ಏನಾಯ್ತು? ತಾಳಿಕೋಟೆಯ ಗ್ರಾಮದಲ್ಲಿ ಸದ್ಭಕ್ತರು ಎಲ್ಲರೂ ಒಂದುಗೂಡಿ ಈ ತಾಯಿಯನ್ನು ನಗರದಿಂದ ಅತಿ ಎಲ್ಲ ಒಕ್ಕಟ್ಟಿನಿಂದ ಅಮ್ಮನ ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ಜಾತ್ರೆಯ ಮಹಾಪ್ರಸಾದ 5 ದಿನ. ಕೊನೆಯ ದಿನ ಬೂಂದೆ, ಅನ್ನ, ಸಾರು ಈ ಥರ 1 ದಿನ ಪ್ರಸಾದ. 2ನೇ ದಿನ ಸಜ್ಜಕದ ಪಾಯಸ, ಅನ್ನ, ಸಾರು, ಪ್ರಸಾದ, ಬದ್ನಿಕಾಯಿ ಪಲ್ಯ. ಇದು 3ನೇ ದಿನ ಇಲ್ಲೇ ಇರುವಂಥ ಒಬ್ಬರೇ ಭಕ್ತರು ಹೊತ್ಕೊಂಡಿದ್ದಾರೆ, ಸೇವಕರು. ಇವತ್ತು ಎಲ್ಲ ಥರನೂ ಅವ್ರದೇ ಪ್ರಸಾದ. ಅವರು ಮಹಾಪ್ರಸಾದವನ್ನು ಇವತ್ತು ಅವರು ಎಲ್ಲರ ಮನೆಯ ಮಕ್ಕಳು ಎಲ್ಲರೂ ಒಗ್ಗಟ್ಟದಿಂದ ಎಲ್ಲ ಇಲ್ಲಿ ಇಡೋದು ಎತ್ತೋದು ಅವರೇ ಮಾಡಕತ್ತಾರೆ. ಇವತ್ತಿನ ದಿನದಲ್ಲಿ ಅವ್ರಿಗೆ ಅಮ್ಮ ಸದಾಕಾಲ ಅವ್ರು ಹಿಂಗ ಸೇವೆ ಮಾಡ್ಕೊಂತ ಹೋಗಲಿ, ಅವ್ರಿಗೆ ಹೆಚ್ಚಿಗಿನ ಕೊಳ್ಳಿ, ಇಲ್ಲಿ ಭಕ್ತರು ಕೂಡ ಹೊಂದಾಣಿಕೆಯಾಗಿ ಅವರು ನಡೆಸಲಿ ಅಂತೇಳಿ ನಾವು ತಾಯಿಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ. ಈಗ ಇನ್ನೂ ಇಲ್ಲಿ ದಿನಕ್ಕೆ ಎಷ್ಟು ಜನ ಪ್ರಸಾದ ಮಾಡ್ತಾರೆ ಅಂದ್ರೆ 20-25 ಸಾವಿರ ಜನ ಬಂದು ಪ್ರಸಾದವನ್ನು ಮಾಡ್ತಿದ್ದಾರೆ. ಇಲ್ಲಿ ಏನೂ ಕಮ್ಮಿ ಪಕ್ಕೆ ಆಗಿಲ್ಲ. ಆ ತಾಯಿ ಇದಕ್ಕಿನ ಎಲ್ಲರೂ ಒಕ್ಕಡದಿಂದ ಹಿಂಗೆ ನಡೆಸ್ಕೊಂಡು ಏನಕ್ಕೆ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗಿ ಅಂತೇಳಿ ಆ ತಾಯಿ ಪಾದಕ್ಕೆ ಸೋಮವಾರ ಮಾದಲಿ ಪ್ರಸಾದ ಇರ್ತದೆ. ಲಾಸ್ಟ್ ದಿನ ಬ್ಯಾಳಿ ಪಾಯಸ ಪ್ರಸಾದ ಇರ್ತದೆ. ಆ ಪ್ರಸಾದ ಉಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಶಕ್ತಿ, ದುಷ್ಟ ಶಕ್ತಿ ಹೋಗಿ ತಾಯಿಯ ಜ್ಞಾನವನ್ನು ತುಂಬುತ್ತಾ ನಿಮ್ಮ ಮನೆತನದೊಳಗೆ ಏನು ಕಮ್ಮಿ ಆಗೋದಿಲ್ಲ ಅಂತೇಳಿ ನಾನು ಒಂದು ಅಲ್ಪ 2 ನುಡಿಗಳನ್ನು ಆ ತಾಯಿ ಪಾದಕ್ಕೆ ಇಟ್ಟು ಈ ಮಾತುಗಳನ್ನು ನಾನು ತೊಗಲು ನುಡಿ ಆ ತಾಯಿಗೆ ಅರ್ಪಣೆ ಮಾಡಿ ಇದನ್ನು ಬೆಳಗಲಿ ಅಂತೇಳಿ ನಾನು ಹಾರೈಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಮಾತೆ. ಇವತ್ತು 20-25 ಸಾವಿರ ಜನಸಂಖ್ಯೆದು ಹಾಲುಕ್ಕಿ ಪ್ರಸಾದ ತಯಾರು ಮಾಡಿರ್ತಿದ್ದೇವೆ. 10-15 ಕ್ವಿಂಟಲ್ ಅನ್ನನೂ ತಯಾರು ಮಾಡಿರ್ತಿದ್ದೇವೆ.
ಇದಕ್ಕೆ ಬದ್ನೆಕಾಯಿ ಪಲ್ಯ 1.5 ಕ್ವಿಂಟಲ್ ಬದ್ನೆಕಾಯಿ ಪಲ್ಯವನ್ನು ಮಾಡುತ್ತಿದ್ದೇವೆ. ಈ ಪ್ರಸಾದ ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೀವಿ. ಅಗದಿ ಮಹಾಪ್ರಸಾದವನ್ನು ಇಲ್ಲಿ ತಯಾರಾಗಿರ್ತದೆ. ತಾಯಿ ಕೃಪೆಯಿಂದ ಎಲ್ಲ ಭಕ್ತಾದಿಗಳ ಉಣ್ಣು ತಾಯಿಯನ್ನು ಜಾತ್ರೆಯನ್ನು ನೋಡಿಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಲ್ಲಣ್ಣ ಬಯ್ಯಾಪುರ, ಸಾಕಿನ ಕೋಳೂರು, ಜಿಲ್ಲಾ ಬಿಜಾಪುರ.